ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ, ಎಸ್ಪೆಷಲಿ ಫಾರ್ ಯೂಟ್ಯೂಬರ್ಸ್ಗೆ ಮತ್ತು ಟ್ರಾವೆಲ್ ಯಾರು ಜಾಸ್ತಿ ಮಾಡ್ತಿರ್ತಾರೋ ವಿಡಿಯೋ ಕ್ರಿಯೇಟರ್ಸ್ಗೆ, ಜಾಸ್ತಿ ವೀಡಿಯೋಸ್ ಮಾಡೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು ರೆಗ್ಯುಲರ್ ಆಗಿ ವಿಡಿಯೋ ಮಾಡೋರ್ಗಂತೂ ಇದು ಗೊತ್ತಿರುತ್ತೆ, ಇದೇನಂತ ನ್ಯೂ ಪ್ರಾಡಕ್ಟ್ ಏನೂ ಅಲ್ಲ. ಎಲ್ಲರಿಗೂ ಇದು ಮ್ಯಾಕ್ಸಿಮಮ್ ಪೀಪಲ್ಸ್ಗೆ ಇದು ಗೊತ್ತಿರುತ್ತೆ. ಇಲ್ಲ ಒಂದು ಕಡೆ ಕೆಲವು ಜನಕ್ಕೆ ಯಾರು ಗೊತ್ತಿರೋದಿಲ್ಲ, ಸೊ ಅವ್ರಿಗೆ ಇದು ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಫ್ಲಿಪ್ಕಾರ್ಟಿಂದ ಆ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಗೆ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡೋಣ ಅಂತ ನನಗೆ ಬೆಸ್ಟ್ ಪ್ರೈಸ್ಗೆ ಸಿಕ್ತು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದು ಯಾವ ಪ್ರಾಡಕ್ಟು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಮೊಬೈಲ್ ಸ್ಟಿಕ್, ಮೊಬೈಲ್ ಸ್ಟ್ಯಾಂಡ್ ಅಂತ ಏನು ಬೇಕಾದರೂ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇದು ಈ ಥರ ಬರುತ್ತೆ. ಇದನ್ನು ನಾವು ಲಾರ್ಜ್ ಕೂಡ ಮಾಡ್ಕೊಳ್ಬೋದು, ಸ್ಟಿಕ್ ಥರ ಲಾರ್ಜ್ ಕೂಡ ಮಾಡ್ಕೊಳ್ಬೋದು, ಕಮ್ಮಿ ಕೂಡ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ರಿಮೋಟ್ ಆಪ್ಷನ್ ಕೂಡ ಇದೆ. ನೋಡಿ ಫ್ರೆಂಡ್ಸ್, ರಿಮೋಟ್ ಆಪ್ಷನ್ ಕೂಡ ಇದೆ. ನಾವು ಕೈಯಲ್ಲಿ ಕೂಡ ಹಿಡ್ಕೊಂಡು ಯೂಸ್ ಮಾಡ್ಕೋಬೋದು. ನಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೋ ಆ ಥರ ನಾವು ಕೈಯಲ್ಲಿ ಕೂಡ ಹಿಡ್ಕೊಂಡು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಇದನ್ನು ಸ್ಟ್ಯಾಂಡ್ ಥರ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ಸೆಲ್ಫಿ ಸ್ಟಿಕ್ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ಒಂದು ರಿಮೋಟ್ ಇರುತ್ತೆ, ಆ ರಿಮೋಟ್ನ ಯೂಸ್ ಮಾಡಿಕೊಂಡು ಇದನ್ನು ಆಪ್ರೇಟ್ ಮಾಡ್ಕೋಬೋದು. ತುಂಬ ಕಂಫರ್ಟಬಲ್ ಆಗಿರುತ್ತೆ ಈ ರಿಮೋಟು. ನೋಡಿ, ಇಲ್ಲಿ ಬ್ಲೂ ಕಲರ್ ಲೈಟ್ ಏನು ಆನ್ ಆಗುತ್ತೆ ಅದನ್ನು ನಾವು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ರಿಮೋಟ್ ಥರ ಇದನ್ನು ಯೂಸ್ ಮಾಡಿಕೊಂಡು ಸೆಲ್ಫೀಸ್ ಆಗಲಿ ವೀಡಿಯೋಸ್ ಆಗಲಿ ಕೈಯಲ್ಲಿ ರಿಮೋಟ್ ಥರನೇ ಇಟ್ಕೊಂಡು ನಾವು ಇದನ್ನು ಆಪ್ರೇಟ್ ಮಾಡಿಕೊಂಡು ವೀಡಿಯೋಸ್ ಆಗಲಿ ಸೆಲ್ಫೀಸ್ ಆಗಲಿ ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನು ಈ ಥರ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿಕೊಂಡು ಫಸ್ಟು ಈ ಥರ ಯೂಸ್ ಮಾಡೋವಂಥದ್ದು. ಈಗ ನಾವು ವೀಡಿಯೋನ ಓಪನ್ ಮಾಡಿಕೊಂಡು ಕೈಯಲ್ಲಿ ರಿಮೋಟ್ ಇಟ್ಕೊಂಡು ಆ ರಿಮೋಟ್ ಮುಖಾಂತರನೇ ನಾವು ವೀಡಿಯೋನ ಆನ್ ಆ್ಯಂಡ್ ಆಫ್ ಮಾಡೋದಾಗಲಿ ಸೆಲ್ಫಿ ತೊಗೊಳ್ಳೋದಾಗಲಿ ಮಾಡ್ಕೋಬಹುದು. ಸ್ಟ್ಯಾಂಡಲ್ಲಿ ಇಟ್ಕೊಂಡು ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ನನಗೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಇದು ನಾನು ಜಾಸ್ತಿ ಈಗ ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ನಾನು ಇದನ್ನು ಕೈಯಲ್ಲಿ ಆಪ್ರೇಟ್ ಮಾಡೋದು ನಂಗೆ ಕಷ್ಟ ಅನ್ನಿಸ್ತು. ಸೊ ಈ ಥರ ಒಂದು ಸ್ಟ್ಯಾಂಡ್ನ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಆರ್ಡ್ರ್ ಮಾಡಿಕೊಂಡೆ. ನಿಮಗೂ ಇದು ಇಷ್ಟ ಆಗಿದ್ರೆ ನೀವು ಕೂಡ ಆರ್ಡ್ರ್ ಮಾಡ್ಕೋಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.